ಗೋಮಾಂಸ ತಿಂತಾರೆ ಅಂತ ಸರ್ ಗೋಮಾಂಸ ತಿನ್ಕೊಂಡು ಬರ್ತಾರೆ ಅವರು ಅಂತ ಯಾರು ನೀನು ನೋಡಿದ್ಯಾ? ಅವ್ರು ಹೇಳ್ತಾರಪ್ಪ, ನೀ ನೋಡಿದ್ದೇನೆಯಾ? ಬಿಜೆಪಿಯವರು ದಸರಾಗಿಂತ ಮುಂಚೆ ಚಾಮುಂಡಿ ಚಲೋಗೆ ರೂಪುರೇಷೆ ಮಾಡ್ತೀವಿ ಧರ್ಮಸ್ಥಳ ಆದ್ಮೇಲೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಮಾಡ್ಲಿ ಪೇಪ ಬೇಡದವ್ರೆ. ಈಗ ಮಿರ್ಜಾ ಇಸ್ಮಾಯಿಲ್ ಗೊತ್ತಾ ನಿಮಗೆ? ಏನಾಗಿದ್ರು? ಅವ್ರನ್ನ ಮಹಾರಾಜರು ಅಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು. ಆಗ ಈ RSSನವರು ಬಿಜೆಪಿಯವರು ಎಲ್ಲಿ ಹೋಗಿದ್ರು? ನಮ್ಮ ಇವನ್ ಕೈಲಿ 2017ರಲ್ಲಿ ಇದನ್ನ ಮಾಡಿಸ್ತು, ನಿಸಾರ್ ಅಹಮದ್ ಕೈಲಿ. ಹಾಗೆ ಎಲ್ಲಿ ಹೋಗಿದ್ರು? ಕನ್ನಡಾಂಬೆಯ ಕುಂಕುಮದ ಬಗ್ಗೆ ಅವ್ರ ತಕರಾರಿರೋದು, ಕುಂಕುಮ ಬಗ್ಗೆ ಅದು ಒಂದು ಬೇರೆ ಇಶ್ಯೂ. ಕುಂಕುಮ ಈಗ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ನನಗೆ, ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ. ಶಿ ಈಸ್ ಎ ರೈಟರ್ ಇನ್ ಕನ್ನಡ. ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದಿರೋ ಕನ್ನಡ ಬರೆಯಕ್ಕಾಗತ್ತಾ? ಆಸಕ್ತಿ ಇಲ್ಲದವ್ರು ಬರೆಯಕ್ಕಾಗತ್ತಾ? ಪ್ರೀತಿ ಇಲ್ಲದವ್ರು ಬರೆಯಕ್ಕಾಗತ್ತಾ? ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ. ಚಕಾರ ಸರ್, ಅರ್ಶನ ಕುಂಕುಮ ಮತ್ತೆ ಹೂ ಬಿಡ್ಕೊಂಡು ಚಾಮುಂಡಿ ತಾಯಿಗೆ ಆತರ ಮಾಡಿದ್ರೆ ಚಕಾರ ಎಲ್ಲ ಅಂತ ಹೇಳ್ತಾ ಇದಾರೆ ಸರ್ ಅವರು. ಅರ್ಶನ ಕುಂಕುಮ ಹಚ್ಕೊಂಡ್ ಬರ್ಲಿ ಬಿಜೆಪಿ ಅವರು. ಸೀಸೆ ಮುಸ್ಲಿಂ ಧರ್ಮದವರು ಲೇಡಿ ಅವಳು ಕನ್ನಡದಲ್ಲಿ ಬರೆದಿದ್ದಾರೆ. ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ? ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ, ಮೈಸೂರು ದಸರಾ ನಾಡ ಹಬ್ಬ ಅಂತ ಇದೆ. ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ, ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ, ಗೋಮಾಂಸ ತಿಂತಾರೆ ಅಂತ ಸರ್ ಗೋಮಾಂಸ ತಿನ್ಕೊಂಡು ಬರ್ತಾರೆ ಅವರು ಅಂತ ಯಾರು ನೀನು ನೋಡಿದ್ಯಾ? ಅವ್ರು ಹೇಳ್ತಾರಪ್ಪ, ನೀ ನೋಡಿದ್ದೇನೆಯಾ? ಮತ್ತೆ ನಡಿ. ಮುಸ್ಲಿಂ ಧರ್ಮದವ್ರು ಫತ್ವಾ ಹೊರಡಿಸಿದ್ದಾರೆ ಅಂತೇಳಿ ಸರ್, ಅವ್ರಿಗೆ ಅದೆಲ್ಲ ಸುಳ್ಳು ಹೇಳಿದಾರಲ್ಲ, ಮುಸ್ಲಿಂ ಗುರುಗಳು ಹೇಳಿದಾರಲ್ಲ, ಫತ್ವಾ ಏನು ಹೊರಡಿಸಿಲ್ಲ ನಾವು.